ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे हरे, हरे राम 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 हरे हरे. हरे कृष्ण. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 8 ಶ್ಲೋಕ 25. ಧೂಮಾರಾತ್ರಿ ತಥಾ ಕೃಷ್ಣ ಷಟ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಅನುವಾದ: ಧೂಮಕಾಲದಲ್ಲಿ, ರಾತ್ರಿಯಲ್ಲಿ, ಕೃಷ್ಣ ಪಕ್ಷದಲ್ಲಿ, ದಕ್ಷಿಣಾಯನದ 6 ತಿಂಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರುತ್ತಾನೆ, ಆದರೆ ಮರಳಿ ಬರುತ್ತಾನೆ. ಭಾವಾರ್ಥ: ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ ಕಪಿಲ ಮುನಿಯು ಭೂಲೋಕದಲ್ಲಿ ಕರ್ಮಾಚರಣೆಯಲ್ಲಿ ಮತ್ತು ಯಜ್ಞ ಮಾರ್ಗಗಳಲ್ಲಿ ಪರಿಣಿತರಾದವರು ಮರಣದ ಅನಂತರ ಚಂದ್ರನನ್ನು ಸೇರುತ್ತಾರೆ ಎಂದು ಹೇಳಿದ್ದಾನೆ. ಹೀಗೆ ಮೇಲಿನ ಲೋಕಕ್ಕೆ ಹೋದ ಆತ್ಮಗಳು ಚಂದ್ರಲೋಕದಲ್ಲಿ ದೇವತೆಗಳ ಲೆಕ್ಕದಂತೆ ಸುಮಾರು 10,000 ವರ್ಷಗಳು ಇದ್ದು ಸೋಮರಸ ಪಾನ ಮಾಡಿ ಸುಖಿಸುತ್ತಾರೆ. ಅವರು ಕಟ್ಟಕಡೆಗೆ ಭೂಮಿಗೆ ಹಿಂದಿರುಗುತ್ತಾರೆ. ಜಡ ಇಂದ್ರಿಯಗಳು ಅವರ ಅಸ್ತಿತ್ವವನ್ನು ಗ್ರಹಿಸಲಾರದೆ ಹೋದರೂ ಚಂದ್ರಲೋಕದಲ್ಲಿ ಉನ್ನತ ವರ್ಗದ ಜೀವಿಗಳಿದ್ದಾರೆ ಎಂದು ಇದರ ಅರ್ಥ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ. ಈ ಶ್ಲೋಕದಲ್ಲಿ ಭಗವಂತ ಧೂಮಕಾಲದಲ್ಲಿ ಅಂದರೆ ರಾತ್ರಿಯಲ್ಲಿ ಯಾರು ದೇಹನ ತ್ಯಾಗ ಮಾಡ್ತಾರೆ, ಅಂದರೆ ದಕ್ಷಿಣಾಯನದ 6 ತಿಂಗಳಲ್ಲಿ ಮರಣ ಹೊಂದುವ ಯೋಗಿಯು, ಅಂದರೆ ಯೋಗಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ, ಸಾಮಾನ್ಯ ಜನರ ಬಗ್ಗೆ ಅಲ್ಲ. ಅದನ್ನು ನಾವು ಗಮನ ಇಟ್ಟು ನೋಡಬೇಕು. ಇಲ್ಲಿ ಭಗವಂತ ಯೋಗಿ ರಾತ್ರಿಯ ಸಮಯದಲ್ಲಿ, ಅಂದರೆ ದಕ್ಷಿಣದ 6 ತಿಂಗಳಲ್ಲಿ ಯಾರು ಮರಣ ಹೊಂದ್ತಾರೆ ಅಂಥವರು ಚಂದ್ರನನ್ನು, ಅಂದರೆ ಚಂದ್ರಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾನೆ. ಅಂದರೆ ಈ ಬ್ರಹ್ಮಾಂಡದಲ್ಲಿ, ಅಂದರೆ ನಾವಿರ್ತಕ್ಕಂಥ ಲೋಕ, ನಂತರ ಊರ್ಧ್ವ ಲೋಕ, ನಂತರ ಪಾತಾಳ ಲೋಕಗಳಲ್ಲಿ ಎಲ್ಲ ಥರ ಜಲಚರ ಅಂದರೆ ಜೀವಿಗಳು ಇದ್ದಾರೆ ಅನ್ನೋದನ್ನು ನಾವು ಮೊದಲು ಒಪ್ಕೋಬೇಕು. ಅಂದರೆ ಸಾಮಾನ್ಯವಾಗಿ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ನಾವಿರ್ತಕ್ಕಂಥ ಲೋಕದಲ್ಲಿ ಮಾತ್ರ ಜನರಿದ್ದಾರೆ, ಪ್ರಾಣಿ ಇದೆ, ಪಕ್ಷಿ ಇದೆ, ಬೇರೆ ಲೋಕಗಳಲ್ಲಿ ಏನೂ ಇಲ್ಲ, ಕೇವಲ ಮಣ್ಣಿದೆ, ಕಲ್ಲಿದೆ ಅಂತ ಹೇಳ್ತಾರೆ. ಚಂದ್ರಲೋಕಕ್ಕೆ ಹೋಗಿ ಬಂದಂಥ ವಿಜ್ಞಾನಿಗಳು ಕೂಡ ಏನು ಹೇಳಿದೆ ಅಂದರೆ, ಅಲ್ಲಿ ಬರೀ ಕಲ್ಲು ಸಿಗತ್ತೆ, ಬರೀ ಮಣ್ಣಿದೆ ಅಂತ ಹೇಳಿದ್ರು. ಆದರೆ ಭಗವದ್ಗೀತೆ ಪ್ರಕಾರ, ಶಾಸ್ತ್ರದ ಪ್ರಕಾರ, ಭಗವಂತನ ಪ್ರಕಾರ ಪ್ರತಿಯೊಂದು ಲೋಕದಲ್ಲೂ ವಿಭಿನ್ನತೆ, ಅಂದರೆ ಎಲ್ಲ ರೀತಿಯಲ್ಲಿ ವೈಶಿಷ್ಟ್ಯಮಯವಾದಂಥ ವಾತಾವರಣ ಇದೆ, ಜೀವಿಗಳಿದ್ದಾರೆ. ಅಲ್ಲಿನ ವಾತಾವರಣ ಯಾವ ರೀತಿ ಇರುತ್ತೆ ಅಂದರೆ, ನಮ್ಮ ದೇಶದಲ್ಲಿ ನಾವು ತಗೊಂಡಾಗ ಉತ್ತರ ಭಾರತದಲ್ಲಿ ಎಷ್ಟು ಚಳಿ ಇರುತ್ತೆ, ದಕ್ಷಿಣ ಭಾರತದಲ್ಲಿ ಎಷ್ಟು ಸೆಕೆ ಇರುತ್ತೆ. ನಂತರ ಪಾಶ್ಚಾತ್ಯ ದೇಶಗಳನ್ನು ನಾವು ನೋಡಿದಾಗ ಕೆಲವು ದೇಶಗಳಲ್ಲಿ ಸೂರ್ಯನನ್ನೇ ನೋಡೋದಿಲ್ವಂತೆ. ಅಂದರೆ ಎಲ್ಲೋ ಮಧ್ಯಾಹ್ನ 1 ಗಂಟೆ 2 ಗಂಟೆಗಳ ಕಾಲ ಮಾತ್ರ ಸೂರ್ಯನ ದರ್ಶನ ಆಗತ್ತೆ. ಇನ್ನು ಕೆಲವು ಕಡೆ ಸೂರ್ಯನೇ ನೋಡೇ ಇಲ್ವೇನೋ ಅನ್ನೋ ರೀತಿಯೆಲ್ಲ ಇದೆ. ಅಂದರೆ ನಾವಿರ್ತಕ್ಕಂಥ ಈ ಸಣ್ಣ ಪ್ರಪಂಚದಲ್ಲಿ ಎಷ್ಟೊಂದು ವ್ಯತ್ಯಾಸ ಇರುವಾಗ ಮೇಲಿನ ಲೋಕಗಳಲ್ಲಿ ಯಾವ ರೀತಿ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಅಲ್ಲಿರ್ತಕ್ಕಂಥ ಜೀವಿಗಳು ಯಾವ ರೀತಿ ಇದ್ದಾರೆ, ಅವರ ವರ್ಣ ಇರ್ಬೋದು, ಅವರ ಬಣ್ಣ ಇರ್ಬೋದು, ಅವರ ಆಹಾರ ಇರ್ಬೋದು, ಅವರ ಜೀವನ ಶೈಲಿ ಇರ್ಬೋದು, ಪ್ರತಿಯೊಂದು ವೈವಿಧ್ಯಮಯವಾಗಿರುತ್ತೆ. ಆದರೆ ಸಾಮಾನ್ಯವಾಗಿ ವಿಜ್ಞಾನಿಗಳು ಹೇಳೋ ರೀತಿಯಲ್ಲಿ ಬೇರೆ ಕಡೆ ಎಲ್ಲೂ ಏನೂ ಇಲ್ಲ ಅನ್ನೋದು ತಪ್ಪಾಗತ್ತೆ. ಯಾಕಂದರೆ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ನಂತರ ಭಗವಂತನ ಪರಿಶುದ್ಧ ಭಕ್ತರಾಗಿರ್ತಕ್ಕಂಥ ಪ್ರಭುಪಾದರು ಉನ್ನತ ವರ್ಗದ ಜೀವಿಗಳಿದ್ದಾರೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ಭಾವಾರ್ಥದಲ್ಲಿ. ಅಂದರೆ ಚಂದ್ರಲೋಕದಲ್ಲಿ ಕೂಡ ಜೀವಿಗಳಿದ್ದಾರೆ, ಸೂರ್ಯಲೋಕದಲ್ಲಿ ಕೂಡ ಜೀವಿಗಳಿದ್ದಾರೆ. ಯಾಕಂದರೆ ಸೂರ್ಯಲೋಕದಲ್ಲಿ ಜೀವಿಗಳು ಇಲ್ಲದೆ ಹೋಗಿದ್ದಿದ್ರೆ ಭಗವದ್ಗೀತೆಯ 4ನೇ ಅಧ್ಯಾಯದ ಭಗವಂತ ಹೇಳಿರ್ತಕ್ಕಂಥ ವಿವಸ್ವಾನ್ ಮನವೇ ಪ್ರಾಹ ಅಂತ ಏನು ನಾನು ಈ ಭಗವದ್ಗೀತೆಯನ್ನು ಮೊದಲು ಸೂರ್ಯದೇವನಿಗೆ ಹೇಳಿದ್ದೆ ಅಂತ ಹೇಳಬೇಕಾದ್ರೆ ಅಲ್ಲಿ ಯಾರು ಇಲ್ಲದೆ ಹೋಗಿದ್ರೆ ಆ ಮಾತನ್ನು ನಾವು ಯಾವ ರೀತಿ ತಗೋಬೇಕಾಗಿತ್ತು. ಅದನ್ನು ನಾವು ನೋಡಿದಾಗ ಏನಾಗುತ್ತೆ ಅಂದರೆ, ಸೂರ್ಯಲೋಕದಲ್ಲೂ ಜೀವಿಗಳಿದ್ದಾರೆ, ಚಂದ್ರಲೋಕದಲ್ಲೂ ಇದ್ದಾರೆ, ಬ್ರಹ್ಮಲೋಕದಲ್ಲೂ ಇದ್ದಾರೆ, ಜನರಲೋಕ ಇರ್ಬೋದು, ತಪಲೋಕ ಇರ್ಬೋದು, ಪಾತಾಳ ಲೋಕ ಇರ್ಬೋದು, ಅತಲ ಸುತಲ ತಲಾತಲ ಮಹಾತಲ ಎಲ್ಲ ಲೋಕಗಳಲ್ಲೂ ಜೀವಿಗಳಿದ್ದಾರೆ. ಅವರವರ ಇಚ್ಛೆಗಳ ಅನುಸಾರವಾಗಿ ಅವರ ಕರ್ಮಗಳಿಗೆ ತಕ್ಕ ಹಾಗೆ ಅವ್ರಿಗೆ ಸಿಗ್ತಕ್ಕಂಥ ದೇಹನ ಅವರು ಪಡ್ಕೊಂಡು ಆ ಲೋಕಗಳಲ್ಲಿ ಅವರು ಜೀವನ ನಡೆಸ್ತಾ ಇರ್ತಾರೆ, ಅಂದರೆ ಜೀವಿಸ್ತಾ ಇರ್ತಾರೆ. ಆದರೆ ಇಲ್ಲಿ
ಈ ಯೋಗಿಗಳು ಅದರಲ್ಲೂ ಮುಖ್ಯವಾಗಿ ರಾತ್ರಿ ಸಮಯದಲ್ಲಿ ಕೃಷ್ಣ ಪಕ್ಷದಲ್ಲಿ ಮರಣ ಹೊಂದುವ ಯೋಗಿಗಳು ಚಂದ್ರಲೋಕಕ್ಕೆ ಸೇರ್ತಾರೆ. ಅಂದರೆ ಚಂದ್ರಲೋಕದಲ್ಲಿ ಸುಮಾರು 10,000 ವರ್ಷಗಳ ಕಾಲ ಜೀವನ ಮಾಡ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ನಮ್ಮ ಈಗಿನ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ನಮಗೆ 24 ಗಂಟೆಗಳಿಗೆ ಒಂದು ದಿವಸ ಅಂತ ಹೇಳ್ತೀವಿ. ಅದೇ ರೀತಿ ಚಂದ್ರಲೋಕದಲ್ಲಿ ನಮ್ಮ 6 ತಿಂಗಳ ಕಾಲ ಇದ್ದಾಗ 6 ತಿಂಗಳ ಕಾಲಕ್ಕೆ ಅಲ್ಲಿನ 12 ಗಂಟೆ ಸಮ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಒಂದು ದಿನ ಅಂದರೆ ಇಲ್ಲಿ ನಮಗೆ 1 ವರ್ಷಗಳ ಕಾಲ. ಅಂದರೆ ಅಲ್ಲಿ ಸುಮಾರು 1 ಕೋಟಿ ವರ್ಷಗಳ ಕಾಲ, ಅಂದರೆ 10,000 ಅಂತ ವರ್ಷಗಳು ಅಂತ ಹೇಳಿದ್ದಾರೆ ಇಲ್ಲಿ ಭಾವಾರ್ಥದಲ್ಲಿ. ಅಂದರೆ ಸ್ವರ್ಗಲೋಕದಲ್ಲಿ, ಅದರಲ್ಲೂ ಚಂದ್ರಲೋಕದಲ್ಲಿ ಅಷ್ಟು ದೀರ್ಘಾಯುಸ್ಸನ್ನು ನಾವು ಪಡ್ಕೊಂಡು ಸೋಮರಸನ ಪಾನ ಮಾಡಿಕೊಂಡು ಸಂತೋಷವಾಗಿರ್ಬೋದು. ಆದರೆ ಕಾಲ ಕಳೆದ ಮೇಲೆ ಮತ್ತೆ ವಾಪಸ್ಸು ಇಲ್ಲಿಗೆ ಬರಬೇಕಾಗತ್ತೆ. ಅದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅಂದರೆ ಉತ್ತರಾಯಣದಲ್ಲಿರ್ಬೋದು ಅಥವಾ ದಕ್ಷಿಣಾಯನದಲ್ಲಿರ್ಬೋದು ಅಥವಾ ಹಗಲಿನ ಸಮಯದಲ್ಲಿ ಯೋಗಿಗಳು ಯಾವ ರೀತಿ ದೇಹ ತ್ಯಾಗ ಮಾಡಿದಾಗ ಎಲ್ಲಿಗೆ ಹೋಗ್ತಾರೆ, ನಂತರ ರಾತ್ರಿಯ ಸಮಯದಲ್ಲಿ ಯೋಗಿಗಳು ದೇಹ ತ್ಯಾಗ ಮಾಡಿದಾಗ ಎಲ್ಲಿಗೆ ಹೋಗ್ತಾರೆ. ಆದರೆ ಯೋಗಿನೂ ಅಲ್ಲ, ಧ್ಯಾನ ಯೋಗಿನೂ ಅಲ್ಲ, ಸಾಮಾನ್ಯ ವ್ಯಕ್ತಿಗಳು ಯಾವ ರೀತಿ ದೇಹ ತ್ಯಾಗ ಮಾಡಿದ್ರೆ ಎಲ್ಲಿಗೆ ಹೋಗ್ತಾರೆ ಅಂತ ಸಾಮಾನ್ಯ ಪ್ರಶ್ನೆ ಬರುತ್ತೆ ಜನಗಳಿಗೆ. ನಮಗೆ ಯೋಗ ಅಂದರೆ ಗೊತ್ತಿಲ್ಲ, ಭಕ್ತಿ ಅಂದರೆ ಗೊತ್ತಿಲ್ಲ, ದೇವರಂದರೆ ಗೊತ್ತಿಲ್ಲ, ದೇವತೆ ಅಂದರೆ ಗೊತ್ತಿಲ್ಲ, ಇದು ಯಾವುದೂ ನಮಗೆ ಗೊತ್ತಿಲ್ಲ. ನಾವು ಮರಣ ಹೊಂದಿದಾಗ, ಅಂದರೆ ನಾವು ಈ ಶರೀರನ ತ್ಯಾಗ ಮಾಡಿದಾಗ, ಪ್ರತಿಯೊಬ್ಬರು ಶರೀರ ತ್ಯಾಗ ಮಾಡ್ತಾಯಿದ್ರೆ ಅವ್ರು ಎಲ್ರಿಗೂ ಅನುಭವ ಇದೆ. ನಮ್ಮ ತಾತ ಇದ್ದರು, ನಮ್ಮ ತಂದೆ ಇದ್ದರು, ನಮ್ಮ ಅಕ್ಕ ಇದ್ದರು, ಎಲ್ಲ ಹೋಗ್ಬಿಟ್ರಿ, ಕೊನೆಗೆ ನಾನಿದ್ದೀನಿ, ನಾನು ಕೂಡ ಒಂದು ದಿವಸ ಹೋಗ್ತೀನಿ, ಹೋಗೋದು ಎಲ್ಲಿಗೆ, ಹೋಗಿ ಏನು ಮಾಡ್ತೀನಿ ಅನ್ನೋದು ಕೆಲವರು ಪ್ರಶ್ನೆ ಮಾಡ್ತಾರೆ. ಇನ್ನು ಕೆಲವರೆಲ್ಲ ಅವ್ರ ಕಾಲ ಮುಗೀತು ಹೊಟ್ಟೋದ್ರು, ಅವ್ರ ಆಯುಸ್ ಮುಗೀತು ಹೊಟ್ಟೋದ್ರು. ಹೀಗೆ ಎಲ್ಲ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಚರ್ಚೆ ಮಾಡ್ತಾ ಇರ್ತಾರೆ. ಆದರೆ ಸಾಮಾನ್ಯ ವ್ಯಕ್ತಿ ದೇಹನ ತ್ಯಾಗ ಮಾಡಿದಾಗ ಆತನ ಕರ್ಮಾನುಸಾರವಾಗಿ ಆತನಿಗೆ ಮುಂದಿನ ದೇಹ ಸಿದ್ಧ ಆಗತ್ತೆ. ಅದು ಕೂಡ ಶಾಸ್ತ್ರದಲ್ಲಿದೆ. ಯಾವ ವ್ಯಕ್ತಿ ಯಾವ ಸಮಯದಲ್ಲಿ ಏನನ್ನು ಸ್ಮರಣೆ ಮಾಡ್ತಾ ದೇಹನ ತ್ಯಾಗ ಮಾಡ್ತಾನೆ, ನಂತರ ಈ ದೇಹದಲ್ಲಿ ಇದ್ದಾಗ ಆತನ ಕಾರ್ಯಚಟುವಟಿಕೆಗಳ ಮುಖಾಂತರ ಆತನಿಗೆ ಇನ್ನೊಂದು ಶರೀರ ಸಿದ್ಧ ಆಗತ್ತೆ. ಅದಕ್ಕೆ ಅಧಿದೇವತೆಗಳು ಅದಕ್ಕೆ ಉತ್ತರ ಕೊಡ್ತಾರೆ. ನಂತರ ಅವರು ಹೇಳಿದ ಮೇಲೆ ನಂತರ ಅವರಿಗೆ ಇನ್ನೊಂದು ಶರೀರ ಸಿಗತ್ತೆ. ಆದರೆ ನಮಗೆ ಇನ್ನೊಂದು ಐಹಿಕ ಶರೀರ ಬೇಡ ಅಂತ ಯಾರು ಯೋಚನೆ ಮಾಡ್ತಾ ಇರ್ತಾರೆ, ಅವರು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಭಗವಂತನನ್ನು ಸ್ಮರಣೆ ಮಾಡ್ತಾ, ಭಗವಂತನ ಕಥೆಯನ್ನು ಕೇಳ್ತಾ, ಭಗವಂತನ ಭಕ್ತಿ ಸೇವೆಯಲ್ಲಿ ಕಾರ್ಯ ಮಾಡ್ತಾ ಈ ದೇಹನ ತ್ಯಾಗ ಮಾಡಿದಾಗ ಅವರು ಈ ಲೋಕಕ್ಕೆ ಹಿಂದಿರುಗುವ ಅಪಾಯ ಇರೋದಿಲ್ಲ ಅನ್ನೋದು ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ. ಅದರಲ್ಲೂ ನಾವು ಯಾತಕ್ಕೆ ಭಗವದ್ಗೀತೆ ಚರ್ಚೆ ಮಾಡ್ತಾ ಇದ್ದೀವಿ, ಭಗವದ್ಗೀತೆಯ ವಸ್ತು ವಿಷಯ ಏನು, ಭಗವದ್ಗೀತೆಯಿಂದ ನಮಗೇನು ಫಲ ಸಿಗತ್ತೆ, ಫಲಶ್ರುತಿ ಏನು ಅಂತ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಮಾಡೋ ಜನ ಇದ್ದಾರೆ. ಯಾತಕ್ಕೆ ನಾವು ಭಗವದ್ಗೀತೆ ಓದಬೇಕು, ಅದಕ್ಕೆ ಒಂದು ವಯಸ್ಸಂತ ಇದೆಯಾ, ಅಥವಾ ಒಂದು ವಿದ್ಯೆ ಇದೆಯಾ, ಅಂದರೆ ವಿದ್ಯಾಭ್ಯಾಸ ಮಾಡಿರಬೇಕಾ, ಅದರಲ್ಲೂ ಮುಖ್ಯವಾಗಿ ಸಂಸ್ಕೃತದಲ್ಲಿರ್ತಕ್ಕಂಥ ಶ್ಲೋಕಗಳು, ಅದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು. ಅದರಲ್ಲೂ ಮುಖ್ಯವಾಗಿ ನೀವು ಅನುವಾದ ಭಾವಾರ್ಥ ಎಲ್ಲ ಬೇರೆ ಭಾಷೆಗಳೆಲ್ಲ ಇದೆ, ನಮ್ಮ ಭಾಷೆಯಲ್ಲಿದೆ ಅಂತ ನೀವು ಹೇಳ್ಬೋದು. ಆದರೆ ನಮಗೇನು ಅರ್ಥನೇ ಆಗೋದಿಲ್ವಲ್ಲ. ಅರ್ಥ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಅದನ್ನೆಲ್ಲ ಸಾಕಷ್ಟು ಪ್ರಶ್ನೆಗಳು ಕೂಡ ಮಾಡ್ತಾ ಇರ್ತಾರೆ ಜನ. ಆದರೆ ನಮಗೆ ಭಗವದ್ಗೀತೆ ನಮಗೆ ಒಂದು ರೀತಿ ಕೈಪಿಡಿ. ಅಂದರೆ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ ಮೆನು ಅಂತ ಹೇಳ್ತೀವಿ. ಅಂದರೆ ಈ ಲೋಕದಲ್ಲಿ ನಾವು ಯಾವ ರೀತಿ ಇರಬೇಕು, ನಮ್ಮ ಜೀವನ ಶೈಲಿನ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದಕ್ಕೆ ನಮಗೆ ಭಗವದ್ಗೀತೆ ಸಹಾಯ ಮಾಡುತ್ತೆ ಅನ್ನೋದಷ್ಟೇ ನಾವು ಹೇಳ್ತಾ ಇರ್ತೀವಿ. ಸಾಮಾನ್ಯವಾಗಿ ಕಪಿಲ ಮುನಿ ಬಗ್ಗೆ ನಾವಿಲ್ಲಿ ಏನು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಕಪಿಲ ಮುನಿ ಅಂದರೆ ಯಾರು ಅಂತ ಕೇಳಿದರೆ ಅದು ಶ್ರೀಮದ್ ಭಾಗವತದಲ್ಲಿದೆ ಅಂತ ಹೇಳಿದ್ರೆ, ಶ್ರೀಮದ್ ಭಾಗವತ ಯಾರು ಓದಿದ್ದಾರೆ, ಕೆಲವರು ಓದಿರ್ಬೋದು. ಅದರಲ್ಲೂ ಸುಮಾರು 18,000 ಶ್ಲೋಕಗಳಿದೆ, 12 ಸ್ಕಂದ ಇದೆ, 18 ಭಾಗಗಳಿದೆ ಅಂತ ಹೇಳಿದ್ರಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಒಂದು ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ 700 ಶ್ಲೋಕ 18 ಅಧ್ಯಾಯನ ನಮ್ಮ ಕೈಲಿ ಓದೋಕ್ಕಾಗಲ್ಲ ಅಂದರೆ, ಇನ್ನು ಶ್ರೀಮದ್ ಭಾಗವತ 18 ಭಾಗಗಳು ಅಂದರೆ 12 ಸ್ಕಂದ, 18 ಭಾಗನ 18,000 ಶ್ಲೋಕಗಳನ್ನು ಯಾವ ರೀತಿ ನಾವು ಓದೋದು, ಅದಕ್ಕೆ ನಮಗೆ ಖಂಡಿತ ಸಮಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಮನುಷ್ಯ ಜನ್ಮದಲ್ಲಿ ನಾವು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಎರಡನ್ನು ನಾವು ಅಭ್ಯಾಸ ಮಾಡಿದ್ರೆ, ಅಧ್ಯಯನ ಮಾಡಿದಾಗ ಈ ಲೋಕ ಏನು, ನನಗೂ ಭಗವಂತನಿಗಿರ್ತಕ್ಕಂಥ ಸಂಬಂಧ ಏನು, ನಾನು ಯಾತಕ್ಕೆ ಈ ಲೋಕದಲ್ಲಿ ಕಷ್ಟಪಡ್ತಾ ಇದ್ದೀನಿ, ಇಲ್ಲಿಂದ ಮುಕ್ತಿಯನ್ನು ಪಡೆಯೋದು ಹೇಗೆ, ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗತ್ತೆ. ಅದಕ್ಕೆ ಪ್ರತಿಯೊಬ್ಬರು, ಅದರಲ್ಲೂ ಯಾರು ನಾಗರಿಕರಾಗಿ ತಮ್ಮನ್ನು ನಾವು ನಾಗರಿಕರು ಅಂತ ಹೇಳ್ಕೊಳ್ತಾ ಇದ್ದಾರೆ, ಮನುಷ್ಯ ಜನ್ಮದಲ್ಲಿ ಇದ್ದೀವಿ, ನಾವು ತುಂಬ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡಿದ್ದೀವಿ, ನಂತರ ಏನು ಪರದೇಶದಲ್ಲೆಲ್ಲ ನಾವು ವ್ಯಾಸಂಗ ಮಾಡ್ಕೊಂಬಂದಿದ್ದೀವಿ ಅಂತ ಯಾರೆಲ್ಲ ಜನ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಮನೆಯಲ್ಲೂ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಇದ್ದಾಗ ಮಾತ್ರ ಆ ಮನೆಗೆ ಒಂದು ಶೋಭೆ ಸಿಗತ್ತೆ. ನಂತರ ಅದನ್ನು ಪ್ರತಿನಿತ್ಯ ಓದೋದಕ್ಕೆ ಪ್ರಯತ್ನ ಪಟ್ಟು
ಇದರ ಕಥೆಗಳನ್ನು ಅಂದರೆ ಎಲ್ಲಿ ಭಗವದ್ಗೀತೆ ಅಥವಾ ಇಲ್ಲಿ ಭಾಗವತ ಪ್ರವಚನ ನಡೀತಾ ಇರುತ್ತೆ ಅಲ್ಲಿ ಹೋಗಿ ಆ ಸತ್ಸಂಗದಲ್ಲಿ ನಾವು ಭಾಗಿಗಳಾದಾಗ ಮಾತ್ರ ಇದರ ಉದ್ದೇಶ, ಇದರಿಂದ ಅನುಭವ ಅಥವಾ ಇದರಿಂದ ಅನುಕೂಲ ಅಥವಾ ಇದರಿಂದ ಪ್ರಯೋಜನ ಏನು ಅನ್ನೋದನ್ನು ನಾವು ಕಾಣ್ಬೋದು. ಅದನ್ನು ಹೇಳ್ತಾ ನಾನು ಈ ಶ್ಲೋಕಕ್ಕೆ ಇಲ್ಲಿಗೆ ವಿರಾಮ ಕೊಡ್ತೀನಿ. ಹರೇ ಕೃಷ್ಣ.